ನಮ್ಮ ದೇಶ ಅತೀ ಶ್ರೀಮಂತ ದೇಶ. ನಮ್ಮ ಸಂಪನ್ಮೂಲಗಳು ಅತ್ಯದ್ಭುತವಾಗಿ ಸಂಪನ್ಮೂಲಗಳಿದೆ. ಅಷ್ಟು ವೆರೈಟಿ ಬೇರೆ ಇದೆ ನಮ್ಮಲ್ಲಿ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರದ ಸಂಪನ್ಮೂಲ ಇದೆ. ಒಂದು ಥರದಲ್ಲ, ನೂರಾರು ಥರದ ಸಂಪನ್ಮೂಲಗಳಿವೆ. ಆದರೆ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ತಾ ನಾವು ದುರ್ಬಳಕೆ ಮಾಡ್ತಾ ಇದ್ದೀವಿ. ಜೊತೆಗೆ ಅದರ ಬಗ್ಗೆ ಕಾಮನ್ ಮ್ಯಾನ್ ಇದ್ದಾನೆ, ಯಾರು ಸಾಧಾರಣ ಒಬ್ಬ ಪ್ರಜೆ ಇದ್ದಾನೆ, ಅವನಿಗೆ ಎಜುಕೇಷನ್ ಇಲ್ಲ, ಅವನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೊತಾ ಇರೋಲ್ಲ. ಮೇಯ್ನಾಗಿ ಅಲ್ಲಿ ಎಲ್ಲದರಲ್ಲೂ ನನಗೆ ಸಮಸ್ಯೆ ಅನಿಸೋದು ಕರಪ್ಷನ್. ಸೊ ಭ್ರಷ್ಟರಾಗಿದ್ದೀವಿ, ಜನರಿಂದ ಹಿಡಿದು ರಾಜಕಾರಣಿ ತನಕ, ಮೇಲೆ ಅವನು ಯಾರು ಕೂತ್ಕೊಂಡು ಅಲ್ಲಿ ತನಕ ಎಲ್ಲರೂ ಭ್ರಷ್ಟಾಗಿದ್ದೀವಿ. ಜನ ಭ್ರಷ್ಟರಾಗಿಲ್ಲದೆ ಇದ್ರೆ ಅವ್ರನ್ನೆಲ್ಲರೂ ಭ್ರಷ್ಟ ಆಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಜನ ದುಡ್ಡು ತಗೊಂಡು ಓಟ್ ಹಾಕಿ ಇಲ್ಲ ಜಾತಿ ಮತ ಧರ್ಮ ನೋಡ್ಕೊಂಡು ಓಟ್ ಹಾಕ್ತೇ ಹೋದರೆ ಅವ್ನು ಕೆಲಸ ಮಾಡಬೇಕಾಗತ್ತೆ. ಅವ್ನು ತಿಕ್ಕ ಬಗ್ಸ್ ಕೆಲಸ ಮಾಡ್ತಾನೆ. ಅವಾಗ ಇವರು ಕೊರಳು ಪಟ್ಟಿ ಹಿಡ್ಕೊಂಡು ಕೇಳ್ಬೋದು, ಮಾಡೋಗೋಳಿ ಮಗನೇ ಅಂತ ಹೇಳಿ. ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಇವರು ಭ್ರಷ್ಟರು, ಕಾಸಿಸ್ಕೊಂಡು ಇವರೇ ಭ್ರಷ್ಟರಲ್ಲ. ಲಂಚ ತಗೊಂಡ್ಮೇಲೆ ಇವ್ನಿಗೆ ಕೇಳೋದಕ್ಕೆ ಇರುತ್ತೆ. ಇವ್ನು ಲಂಚ ತಗೊಳ್ದೇ ಇದ್ರೆ ಅವ್ನಿಗೆ ಲಂಚ ಹೊಡೆಯೋ ಅವಶ್ಯಕತೆ ಏನಿದೆ? ಕೆಲಸ ಮಾಡಿದ್ರೆ ಓಟ್ ಬೀಳುತ್ತೆ ಅಂತ ಗೊತ್ತಾರೆ, ಅವ್ನು ಯಾಕೆ ಲಂಚ ಹೊಡಿತಾನೆ? ಲಂಚ ಹೊಡೆಯೋದು ಏನಕ್ಕೆ ಅಂದರೆ ಇವ್ರು ಕೊಡೋದಕ್ಕೆ. ಸೊ ಭ್ರಷ್ಟಾಚಾರ ಅಂತ ತಡೆಯೋದಕ್ಕೆ ಏನಾದ್ರು ಮಾಡ್ಬೋದು ಅಂತ ಟ್ರೈ ಮಾಡಿದೆ. ಪಾಪ ಸ್ಟಿಲ್ ಬ್ಯೂರೋಕ್ರಸಿಯಲ್ಲಿ ಕೂತ್ಕೊಂಡು ಕಷ್ಟವೇ. ಏನು ಮಾಡ್ಬೋದು ಮ್ಯಾಕ್ಸಿಮಮ್ ಅಂದರೆ ಭ್ರಷ್ಟ ರಾಜಕಾರಣಿಗಳೆಲ್ಲ ಒಂದು ಲೈನಪ್ ಮಾಡಿ ಎಲ್ಲರೂ ಒಂದು ದಿವಸದ ಮಟ್ಟಾರು ಜೈಲ್ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ವರ್ಕ್ ಮಾಡ್ಬಿಡ್ತೀನಿ.